ಸಂಗನೂರು ತೋಟಗಾರಿಕಾ ಸ್ಥಳದ ಅಭಿವೃದ್ಧಿಗೆ ಪರಿಷತ್ನಲ್ಲಿ ಶಾಸಕ ಬಸವನಗೌಡ ಬಾದರ್ಲಿ ಪ್ರಸ್ತಾಪ. ಬೆಳಗಾವಿಯಲ್ಲಿ ನಡೆದ ಚಳಿಗಾಲದ ಅಧಿವೇಶನದಲ್ಲಿ ಪರಿಷತ್ನಲ್ಲಿ ಶಾಸಕ ಬಸವನಗೌಡ ಬಾದರ್ಲಿ ಪ್ರಸ್ತಾಪಿಸಿ ನಗರದ ಮಧ್ಯಭಾಗದಲ್ಲಿರುವ ತೋಟಗಾರಿಕಾ ಇಲಾಖೆಗೆ ಸೇರಿದ 22 ಎಕರೆ ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ. ಇಲ್ಲಿ ತೋಟಗಾರಿಕೆ ವಿಶ್ವವಿದ್ಯಾಲಯ ಕಾಲೇಜು ಮಾಡಿ ರೈತರಿಗೆ ಅನುಕೂಲ ಕಲ್ಪಿಸಬೇಕು ಎಂದು, ಸಾರ್ವಜನಿಕರಿಗೆ ವಾಯು ವಿಹಾರ ಮಾಡಲು ಉದ್ಯಾನವನ ನಿರ್ಮಿಸಬೇಕು ಎಂದು, ಆಹಾರ ಇಲಾಖೆಯ 40 ವರ್ಷದ ಗೋದಾಮು ಸ್ಥಳವನ್ನು ಸಂರಕ್ಷಣೆ ಮಾಡಿ ಸರ್ಕಾರದ ಅಗತ್ಯ ಇತರ ಕಟ್ಟಡಗಳನ್ನು ನಿರ್ಮಿಸಲು ಬಳಸಬೇಕು ಎಂದು ಸರ್ಕಾರದ ಗಮನವನ್ನು ಸೆಳೆದಿದ್ದಾರೆ. ಇದಕ್ಕೆ ಉತ್ತರಿಸಿದ ಕೃಷಿ ಸಚಿವರಾದ ಚಲುವರಾಯಸ್ವಾಮಿ ಅವರು 1947 ಮತ್ತು 48ರಲ್ಲಿ ರೈತರ ಹಿತಾಸಕ್ತಿಗಾಗಿ ಈ ಜಮೀನು ತೋಟಗಾರಿಕೆ ಇಲಾಖೆಯಲ್ಲಿ ಮೀಸಲಿಡಲಾಗಿತ್ತು. ಕೆಲವು ರೈತರು ಈ ಜಾಗ ತಮಗೆ ಸೇರಿದ್ದು ಎಂದು ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. 2024ರಲ್ಲಿ ತೆರವಾಗಿದೆ. ಸದಸ್ಯರು ಇಲ್ಲಿ ತೋಟಗಾರಿಕೆ ಕಾಲೇಜು ಮಾಡಬೇಕು ಎನ್ನುವ ಪ್ರಸ್ತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಸದ್ಯ ತೋಟಗಾರಿಕೆ ಕಾಲೇಜು ಮಾಡುವ ಯಾವುದೇ ಪ್ರಸ್ತಾಪ ಸರ್ಕಾರದ ಮುಂದಿಲ್ಲ. ಮೊದಲ ಹಂತದಲ್ಲಿ 8 ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿ ಮಾಡುವ ಮೂಲಕ ಅನೈತಿಕ ಚಟುವಟಿಕೆಗಳಿಗೆ ಕಡಿವಾಣ ಹಾಕಲಾಗುವುದು ಎಂದು ಉತ್ತರಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ವೆಂಕಟೇಶ್ ನಾಯಕ್, ಪ್ರಜಾಪ್ರಭುತ್ವ ಟಿವಿ, ಸಂದನೂರು. ಪ್ರಶ್ನೆ ಸಂಖ್ಯೆ 172 ತೋಟಗಾರಿಕೆ ಇಲಾಖೆಯ ಸಚಿವರಲ್ಲಿ ಕೇಳಲಿಕ್ಕೆ ಬಯಸ್ತೇನೆ. ಸಚಿವರು, ಗಣಿ ಮತ್ತು ಭೂ ವಿಜ್ಞಾನ ಸಚಿವರು ಉತ್ತರವನ್ನು ಒದಗಿಸಲಾಗಿದೆ. ಉತ್ತರ ಒದಗಿಸಿದರೆ ಮಾನ್ಯ ಸಭಾಪತಿಗಳೇ. ಆದರೆ ಇವತ್ತು ಸುಮಾರು 22 ಎಕರೆ ಇವತ್ತೇನು ನಗರದ ಮಧ್ಯಪ್ರದೇಶದಲ್ಲಿ, ಸಿಂಧನೂರು ನಗರದ ಮಧ್ಯಪ್ರದೇಶದಲ್ಲಿ ತೋಟಗಾರಿಕೆ ಇಲಾಖೆ ಜಾಗ ಇದೆ, 22 ಎಕರೆ. ಅದರಲ್ಲಿ ಇವತ್ತಿಗೂ ಅನೈತಿಕ ಚಟುವಟಿಕೆಗಳಲ್ಲಿ ನಡೀತಾ ಇದ್ದಾವೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಸಿಂಧನೂರು ಭಾಗದಲ್ಲಿ ಇವತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಆಗಬೇಕಾಗಿದೆ. ಅದೇ ರೀತಿಯಲ್ಲಿ ಇವತ್ತೇನು ಸಾರ್ವಜನಿಕರಿಗೆ ಇವತ್ತೇನು ನಡೆದಾಡಲಿಕ್ಕೆ ಪಾರ್ಕ್ ಇಲ್ಲ. ಅದಕ್ಕಾಗಿ ಇವತ್ತು ಪಾರ್ಕನ್ನು ನಿರ್ಮಾಣ ಮಾಡಬೇಕು. 22 ಎಕರೆ ಜಾಗದಲ್ಲಿ ವಿಶ್ವವಿದ್ಯಾಲಯ ನಿರ್ಮಾಣ ಮಾಡಬೇಕು. ಇವತ್ತೇನು ಕೃಷಿ ಕೇಂದ್ರವಾಗಿದೆ ಸಿಂಧನೂರು ತಾಲೂಕು, ಆ ಕೃಷಿ ಕೇಂದ್ರದಲ್ಲಿ ಇವತ್ತು ಕೃಷಿಯನ್ನು ಏನು ನಂಬಿಕೊಂಡು ಜೀವನ ಮಾಡ್ತಕ್ಕಂಥ ಭಾಗದ ರೈತರಿಗೆ ಅನುಕೂಲ ಆಗಲಿಕ್ಕೆ ಕೂಡಲೇ ಇದನ್ನು ಪ್ರಸ್ತಾವನೆಯನ್ನು ಸರ್ಕಾರದ ಮುಂದೆ ತಂದು ಇವತ್ತು ಇದನ್ನು ಕೂಡಲೇ ಮಾಡಬೇಕಂತೇಳಿ ಈ ಮುಖಾಂತರ ನಾನು ಮಾನ್ಯ ಸಚಿವರಲ್ಲಿ ಕೇಳಲಿಕ್ಕೆ ಬಯಸ್ತೇನೆ. ಸಚಿವರು, ಉತ್ತರ ಪೂರ್ಣ ಪ್ರಮಾಣದಲ್ಲಿ ಕೊಟ್ಟಿದ್ದೀವಿ. ಬಟ್ ಆದ್ರೂ ನಮ್ಮ ಸದಸ್ಯರು ಕೇಳ್ತಾ ಇರೋದ್ರಿಂದ ಇದು 1967-68ರಲ್ಲಿ ಅಕ್ವಿಷನ್ ಮಾಡಿ ತೋಟಗಾರಿಕೆ ಅಭಿವೃದ್ಧಿಗೋಸ್ಕರ ಆ ಭಾಗದ ರೈತರಿಗೆ ಅನುಕೂಲ ಆಗೋ ದೃಷ್ಟಿಯಿಂದ ಮಾಡಿರ್ತಕ್ಕಂಥದ್ದು. ಅದಾದಮೇಲೆ ಡೆವಲಪ್ ಮಾಡಲಿಕ್ಕೋಸ್ಕರ 2 ಕೋಟಿ ಹಣ ಬಿಡುಗಡೆ ಆದಾಗ ಆ ರೈತರು ಅಲ್ಲಿ ಯಾರೋ ಕೋರ್ಟ್ಗೆ ಹೋಗಿ ಕೋರ್ಟಲ್ಲಿ ಸ್ಟೇ ತಂದಿದ್ದು. ಮೊನ್ನೆ 2024ರಲ್ಲಿ ಸ್ಟೇ ವೆಕೇಟ್ ಆಗಿದೆ. ಮತ್ತೆ ಅವ್ರ ತಮ್ಮನೂ ಹೋಗಿದ್ದಾರೆ. ಬಟ್ ಆದರೆ ಕೋರ್ಟಿಂದ ಯಾವುದೇ ಇಂಜೆಕ್ಷನ್ನು ಸ್ಟೇ ಇಲ್ಲದೆ ಇರೋದ್ರಿಂದ ನಾವು ಅಭಿವೃದ್ಧಿ ಮಾಡಲಿಕ್ಕೆ ಆಲ್ರೆಡಿ 8 ಕೋಟಿಗೆ KKRDBಗೆ ಪ್ರಪೋಸಲ್ ಕೊಟ್ಟಿದ್ದೀವಿ. ಬಹುಶಃ ಅವರು ಅದನ್ನು ಪಾಸಿಟಿವ್ ಆಗಿ KKRDB ಚೇರ್ಮನ್ರು ಮತ್ತು ಅಲ್ಲಿರ್ತಕ್ಕಂಥ ಎಲ್ಲ ಶಾಸಕರು ಒಪ್ಕೊಂಡಿದ್ದಾರೆ. ಹಾಗಾಗಿ 8 ಕೋಟಿನಲ್ಲಿ ಮೊದಲನೇ ಹಂತದಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಏನು ಬೇಕೋ ಅವ್ರು ಹೇಳ್ದಂಗೆ ಪಾರ್ಕು ಮತ್ತು ತೋಟಗಾರಿಕೆಗೆ ಆ ಭಾಗದ ರೈತರಿಗೆ ಅನುಕೂಲ ಆಗುವಂಥ ಎಲ್ಲ ಚಟುವಟಿಕೆಗಳನ್ನ ಅಲ್ಲಿ ಪ್ರಾರಂಭ ಮಾಡ್ತೀವಿ. ಬಟ್ ಕಾಲೇಜನ್ನು ಪ್ರಾರಂಭ ಮಾಡ್ತೀರಾ ಅಂತ ಕೇಳಿದರೆ ಅದು ಸದ್ಯಕ್ಕೆ ಯಾವುದು ನಮ್ಮ ಮುಂದೆ ಪ್ರಪೋಸಲ್ ಇಲ್ಲ. ಮೊದಲನೇ ಹಂತದಲ್ಲಿ 8 ಕೋಟಿಯನ್ನು ಬಿಡುಗಡೆ ಮಾಡಿಸ್ಕೊಂಡು ಅಲ್ಲಿ ಅಭಿವೃದ್ಧಿ ಮಾಡಿ ಮತ್ತು ಫೆನ್ಸಿಂಗ್ ಮಾಡಿ ಯಾವುದೇ ಥರದ ಚಟುವಟಿಕೆಗಳು ನಡೀದಂಗೆ ನೋಡ್ಕೊಂಡು ಆದ ನಂತರ ಅಲ್ಲಿ ಕಾಲೇಜ್ ಮಾಡ್ತಕ್ಕಂಥದ್ದನ್ನು ಆಲೋಚನೆ ಮಾಡ್ತೀವಿ. ಕೇಂದ್ರ ಸರ್ಕಾರದಿಂದ ಸಚಿವರೇ, ಇವತ್ತು ಇದನ್ನು ಕೂಡಲೇ ಪ್ರಸ್ಥಾನವನ್ನು ತಗೊಂಡು ಮುಂದೆ ಮಾಡಬೇಕಂತೇಳಿ ವಿನಂತಿ ಮಾಡ್ಕೊಳ್ತೀನಿ. ಸರ್, ಭೀಮರಾವ್ ಬಸವರಾಜ್ ಪಾಟೀಲ್, ಬಸವನಗೌಡ ಬಾದ್ರಲಿ ಸರ್, ಧನ್ಯವಾದಗಳು. ಆಹಾರ ಪದಾರ್ಥಗಳ ಸಂರಕ್ಷಿಸುವ ಉದ್ದೇಶದಿಂದ ಸಿಂಧನೂರು ಹೃದಯ ಭಾಗದಲ್ಲಿರುವ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ವತಿಯಿಂದ ನಿರ್ಮಾಣಗೊಂಡಿರುವ 40 ವರ್ಷಗಳ ಹಿಂದಿನ ಗೋದಾಮ್ ಶಿಥಿಲ ವ್ಯವಸ್ಥೆಯಲ್ಲಿದೆ. ಸದರಿ ಜಾಗವನ್ನು ಸಂರಕ್ಷಣೆ ಮಾಡಿ ಸರ್ಕಾರದ ಇನ್ನಿತರ ಅಗತ್ಯ ಕಟ್ಟಡಗಳಿಗೆ ನಿರ್ಮಾಣಕ್ಕಾಗಿ ಬಳಸಿಕೊಂಡು ಬಗ್ಗೆ ಮಾನ್ಯ ಆಹಾರ ಮತ್ತು ನಾಗರಿಕ ಗ್ರಾಹಕರ ಸಚಿವರಲ್ಲಿ ಗಮನ ಸೆಳೆಯಲು ಬಯಸುತ್ತೇನೆ. ಸಚಿವರು, ಒಡೆತನದ ಗೋದಾಮು ಸುಮಾರು 40 ವರ್ಷ ಹಳೆಯದಾಗಿದೆ, ಶಿಥಿಲವಾಗಿದೆ ಮತ್ತು ಅದನ್ನು ಉಪಯೋಗುವ ಪರಿಸ್ಥಿತಿಯಲ್ಲಿಲ್ಲದಂಥ ಕಾರಣದಲ್ಲಿ ಕೆಲವರು ಅದನ್ನು ಆಕ್ರಮಣ ಮಾಡಿಕೊಂಡಿದ್ದಾರೆ. ಸುಮಾರು 1 ಎಕರೆ ಜಮೀನಿದೆ, ಮುಕ್ಕಾಲು ಭಾಗ ಈಗ ನಮ್ಮ ವಶದಲ್ಲಿದೆ.
ಇನ್ನು ಸುಮಾರು 10,000 ಅಡಿಯಷ್ಟು ಕೋರ್ಟಲ್ಲಿ ಪೆಂಡಿಂಗ್ ಇದೆ. ಆದಷ್ಟು ಬೇಗ ಕೋರ್ಟಲ್ಲಿ ಪೆಂಡಿಂಗನ್ನು ಫೈಸಲ್ ಮಾಡಿಕೊಂಡು ಇಲ್ಲಿ ಒಂದು ಒಳ್ಳೆಯ ವೈಜ್ಞಾನಿಕವಾದಂಥ ಗೋದಾಮನ್ನು ಕಟ್ಟಿ ಇವತ್ತಿನ ಸಾರ್ವಜನಿಕ ವಸ್ತುಗಳ ಗೋಡೌನ್ ಮಾಡಿಕೊಂಡು ಅದರಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಒಳ್ಳೆಯ ಅವಕಾಶ ಇದೆ. ಹಿಂದೆ ಅದನ್ನು ಮಾಡ್ತಾ ಇದ್ವಿ. ಹೊಸ ಗೋಡೌನ್ ಕಟ್ಟಿ ಅದನ್ನು ಸದುಪಯೋಗ ಮಾಡಿಕೊಡ್ತೀವಿ ಅಂತ ನಾನು ಮಾನ್ಯ ಸದಸ್ಯರಿಗೆ ತಿಳಿಸ್ತಾ ಇದ್ದೇನೆ. ಒಂದೇ ನಿಮಿಷ ಏನಾದರೂ ಇದ್ರೆ ಮೊನ್ನೆ ಕ್ಲಾರಿಫಿಕೇಶನ್. ಸಚಿವರಲ್ಲಿ ಹೇಳಲಿಕ್ಕೆ ಬಯಸ್ತೇನೆ, ಏನೋ ಕೋರ್ಟ್ನಲ್ಲಿದೆ ಅಂತೇಳಿ ಏನೋ ತಪ್ಪು ಮಾಹಿತಿ ಅಧಿಕಾರಿಗಳು ಕೊಟ್ಟಿದ್ದಂಗೆ ಇದ್ದಾರೆ. ತಮಗೆ ಯಾವ ಕೋರ್ಟ್ನಲ್ಲಿಲ್ಲ. ಸುಮಾರು ಅರ್ಧಕ್ಕಷ್ಟು ಜಾಗ ಈಗಾಗಲೇ ಕಬ್ಜಾ ಆಗಿದೆ. ಕಬ್ಜಾ ಆಗಿರ್ತಕ್ಕಂಥ ಜಾಗ ಇವತ್ತು ಸುಮಾರು 40ರಿಂದ 50 ಕೋಟಿಯಷ್ಟು ಬೆಲೆ ಬಾಳುವಂಥದ್ದು ಜಾಗ ಇದೆ. ಇವತ್ತು ಏನು ಗೋದಾಮಿದೆ, ಗೋದಾಮು ಇವತ್ತು ಬಾಡಿಗೆದಾರರ ಗೋದಾಮಿನಲ್ಲಿ ಇವತ್ತು ಸರ್ಕಾರ ಬಾಡಿಗೆ ಕಟ್ತಾ ಇದೆ. ಅದಕ್ಕಾಗಿ ಇವತ್ತು 15ರಿಂದ 20 ವರ್ಷ ಈ ಗೋದಾಮನ್ನು ಇವತ್ತು ಏನು ಬೀಳು ಬಿದ್ದಿದೆ, ಅಲ್ಲಿ ಅಕ್ರಮ ಚಟುವಟಿಕೆಗಳು ನಡೀತಾ ಇದ್ದಾವೆ, ಹೃದಯ ಭಾಗದಲ್ಲಿದೆ. ಇದನ್ನು ಕೂಡಲೇ ಸರಿಪಡಿಸಿ ಆಹಾರ ಇಲಾಖೆಗೆ ಗೋದಾಮನ್ನು ಮತ್ತೆ ಪುನರ್ ನಿರ್ಮಾಣ ಮಾಡಿ ಅಲ್ಲಿ ಕಾರ್ಯಚಟುವಟಿಕೆಗಳು ಆಗ್ಬೇಕಂತೇಳಿ ವಿನಂತಿ ಮಾಡ್ಕೊಳ್ತೇನೆ ಸಚಿವರಲ್ಲಿ. ಆಯ್ತು.